ನಾವು ಬಾಡಿ ದಿನವೆಲ್ಲ ಫ್ಲೆಕ್ಸಿಬಲ್ ಆಗಿರಬೇಕು. ಅಂದರೆ ಸುಸ್ತಾಗಬಾರ್ದು, ಇಟ್ಕೋಬಾರ್ದು. ಆ ರೀತಿ ಕೆಲವು ಎಕ್ಸಸೈಸ್ಗಳನ್ನು ಮಾಡೋಣ ಬನ್ನಿ. ಇದನ್ನು ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ತಿರುಗಬೇಕಾದ್ರೆ ಸೊಂಟ ಗಿಂಟ ಇಟ್ಕೊಂಬಿಟ್ರೆ ಕಷ್ಟ ಆಗುತ್ತೆ. ನೀವು ಕೇರ್ಫುಲ್ಲಾಗಿ ಮಾಡಿ, ತುಂಬ ಖುಷಿಯಿಂದ ಮಾಡಿ. ನೀವು ಈಸಿಯಾಗಿ ದಿನಪೂರ್ತಿ ಫ್ಲೆಕ್ಸಿಬಲ್ ಆಗಿ ಇರ್ತೀರ. ನೋಡಿ, ಉಸಿರನ್ನು ತಗೊಳ್ಳೋದು ಮತ್ತು ಬಿಡೋದು ಅಷ್ಟೇ ಇದರಲ್ಲಿ. ಈ ರೀತಿ ನೀವು 10 ಸಲ ಒಂದ್ಸಲಿಗೆ ಮಾಡಿ, 2 ಸೆಟ್ ಮಾಡಿ, ಅಂದರೆ 20 ಸಲ ಮಾಡಿದ್ರೆ ಸಾಕು. ನಮ್ಮ ಬಾಡಿ, ಸೊಂಟ, ಕಾಲು ಎಲ್ಲ ಫ್ಲೆಕ್ಸಿಬಲ್ ಆಗಿರುತ್ತೆ. ದಿನ ಪೂರ್ತಿ ಆರಾಮವಾಗಿರ್ಬೋದು. ಇದು ಫಸ್ಟ್ನೇ ಎಕ್ಸಸೈಸು. ಉಸಿರು ಈ ಥರ ಇಲ್ಲಿ ಎಳ್ಕೋಬೇಕು, ಇಲ್ಲಿ ಬಿಡಬೇಕು. ಗೊತ್ತಾಯ್ತು ಅನಿಸುತ್ತೆ. ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ ಬನ್ನಿ. ಈಗ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಇದು ಬಾಡಿಗೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಆದರೆ ನೀವೇನೇ ಮಾಡಿದ್ರೂ ಖುಷಿಯಾಗಿ ಮಾಡಬೇಕು ಅಷ್ಟೇ. ನೋಡಿ ಎಷ್ಟು ಈಸಿ. ನಾವು ಸೊಂಟದ ಮೇಲೆ ಕೈ ಇಟ್ಕೊಳ್ಳೋಣ. ಮಕ್ಕಳು ನಾವು ಆಗಿದ್ದ ಡ್ಯಾನ್ಸ್ ಮಾಡ್ತಿದ್ವಲ್ಲ, ಅದೇ ಥರ ಈಗಲೂ ಸಹ ಅದು ಸಹ ದೊಡ್ಡ ಎಕ್ಸಸೈಸು. ಮಕ್ಕಳು ನೋಡಿ ಬೇಕಾದರೆ ಎಲ್ಲ ಎಕ್ಸಸೈಸನ್ನು ಅವರು ಮಾಡ್ತಾರೆ. ಅವ್ರಿಗೆ ಯಾರು ಹೇಳೇ ಕೊಡಲ್ಲ. ಬಟ್ ಪುಟ್ಟ ಮಕ್ಕಳಿರ್ತಾರಲ್ಲ, ಅವ್ರು ಎಕ್ಸಸೈಸ್ ಮಾಡ್ತಾರೆ. ಗಮನ ಕೊಟ್ಟು ನೋಡಿ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ನೋಡಿ, ಈ ಥರ ಶುರು ಮಾಡಿ ಡ್ಯಾನ್ಸ್ ಥರ. 1 2 3 4 5 6 7 8 9 10 ಇಷ್ಟೇ. ಇದನ್ನು ನೀವು 2 ಸೆಟ್ಟಾಗಿ 10 ಸಲ ಮಾಡಿ 20 ಸಲ ಆಗುತ್ತೆ. ಒಂದು ದಿನಕ್ಕೆ 20 ಸಲ ಮಾಡಿದ್ರೆ ಸಾಕು. ನಿಮಗೆ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರೋಕ್ಕೆ. ಇದೇ ಥರ ಇನ್ನೊಂದು ಸ್ಟೆಪ್ಪು. ಈಗ ಅದನ್ನು ಕಂಟಿನ್ಯೂ ಮಾಡೋಣ. 3ನೇದು ಇದೇ ಸ್ಟೆಪ್ಪೇ, ಆದರೆ ನಾವಿದರಲ್ಲಿ ಕೈಯನ್ನು ಸಹ ಆಡಿಸ್ಬೇಕು. ಕೈಯು ಸಹ ನಮಗೆ ಎಕ್ಸಸೈಸ್ ಆಗಬೇಕು. ನೋಡಿ, ಫೈವ್ 6 7 8 9 10 ಈ ಥರ ನೀವು 20 ಟೈಮ್ಸ್ ಅಷ್ಟೇ. 20 ಟೈಮ್ಸ್ ಕಾಲು ನಮಗೆ ವರ್ಕ್ ಆಗುತ್ತೆ, ಕೈಯು ನಮಗೆ ವರ್ಕ್ ಆಗುತ್ತೆ, ಶೋಲ್ಡರು ನಮಗೆ ವರ್ಕ್ ಆಗುತ್ತೆ. ಅಂದರೆ ಬಾಡಿ ಪೂರ್ತಿ ನಾವು ವರ್ಕ್ ಮಾಡ್ತೀವಿ. ಇದು ಫ್ಲೆಕ್ಸಿಬಲ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ದಿನ ಎಲ್ಲ ಆರಾಮಾಗಿರೋಕ್ಕೆ. ಓಕೆನಾ? ಬನ್ನಿ ನೆಕ್ಸ್ಟ್ 4th ಒನ್ ಮಾಡೋಣ. ಇನ್ನೊಂದು ತುಂಬ ಈಸಿ. ಸ್ವಲ್ಪ ನಿಮ್ಮ ಕಾಲನ್ನು ಅಗಲ ಮಾಡ್ಕೊಳ್ಳಿ. ನಿಮ್ಮ ಕೈಯನ್ನು ಡ್ಯಾನ್ಸ್ ಮಾಡ್ತೀವಲ್ಲ ಆ ಥರ. 1 2 3 4 5 6 7 8 9 10 ಈ ಥರ ನೀವು 20 ಸಲ ಮಾಡಿಕೊಳ್ಳಿ. ದಿನಕ್ಕೆ ಈ 4 ಎಕ್ಸಸೈಸು ನೀವು ದಿನಕ್ಕೆ ಮಾಡಿಕೊಂಡ್ರೆ ನಿಮ್ಮ ಬಾಡಿ ಪೂರ್ತಿ ದಿನ ಆರಾಮವಾಗಿ ಇರುತ್ತೆ. ಗೊತ್ತಾಯ್ತಲ್ವಾ? ಈ 4 ನೀವು ಇವತ್ತು ಮಾಡಿ, ಪರವಾಗಿಲ್ಲ, ಇವತ್ತು ಮಾಡಿ ದಿನ ಪೂರ್ತಿ. ಸಂಡೇ ಅಲ್ವಾ ಇವತ್ತು, ಆರಾಮವಾಗಿರ್ತೀರ. ನಾನಿವಾಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೂ ಸಹ ಈ ರೀತಿ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೀವು ಸಹ